ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಡುಮಮ್ಮಿ ಸಾಫ್ಟ್ವೇರ್. ಈ ವಿಡಿಯೋದಲ್ಲಿ ನಿಮಗೆ ಎಡುಮಮ್ಮಿ ಸಾಫ್ಟ್ವೇರ್ನ ಫ್ರಂಟ್ ಆಫೀಸ್ ಮ್ಯಾನೇಜ್ಮೆಂಟ್ ಯಾವ ಥರ ಆಪರೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಸೊ ಫ್ರಂಟ್ ಆಫೀಸ್ ಮ್ಯಾನೇಜ್ಮೆಂಟಲ್ಲಿ ಬರ್ತಕ್ಕಂಥದ್ದು ಮಾಡಲ್ಸ್ ಅಂತಂದರೆ ಅಡ್ಮಿಷನ್ಸ್ ಎಂಕ್ವೈರಿ, ವಿಸಿಟರ್ ಬುಕ್, ಫೋನ್ ಕಾಲ್ ಲಾಗ್, ಪೋಸ್ಟಲ್ ಡಿಸ್ಪ್ಯಾಚ್, ಪೋಸ್ಟಲ್ ರಿಸೀವ್ ಆ್ಯಂಡ್ ಕಂಪ್ಲೇನ್. ಇಷ್ಟೊಂದು ಆಪ್ಷನ್ಸ್ನ ನೀವು ಫ್ರಂಟ್ ಆಫೀಸ್ ಮ್ಯಾನೇಜ್ಮೆಂಟಲ್ಲಿ ನೋಡ್ಬೋದು. ಈ ಎಲ್ಲ ಆಪ್ಷನ್ಗಳನ್ನು ನಿಮಗೆ ಆಪ್ರೇಟ್ ಮಾಡಲಿಕ್ಕೆ ಅಥವಾ ಸೆಟಪ್ ಮಾಡಲಿಕ್ಕೆ ಸೆಟ್ ಫ್ರಂಟ್ ಆಫೀಸ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಪರ್ಪಸನ್ನು ಎಂಟ್ರಿ ಮಾಡ್ತಕ್ಕಂಥದ್ದು, ಕಂಪ್ಲೇಂಟ್ ಟೈಪ್ಸ್ನ ಎಂಟ್ರಿ ಮಾಡ್ತಕ್ಕಂಥದ್ದು, ಇಲ್ಲಿ ನೋಡ್ಬೋದು. ಸೋರ್ಸಸ್ ಅಂತ ಇದೆ. ಸೋರ್ಸಸ್ ಅಂತಂದರೆ ಯಾವ್ಯಾವ ಸೋರ್ಸ್ ಇದೆ ಅನ್ನೋದನ್ನ ಎಂಟ್ರಿ ಮಾಡ್ತಕ್ಕಂಥದ್ದು, ರೆಫರೆನ್ಸಸ್ ಅಂತ ಎಂಟ್ರಿ ಮಾಡ್ತಕ್ಕಂಥ ಆಪ್ಷನ್ಸು, ಈ ಆಪ್ಷನ್ಸು ಇಲ್ಲಿ ನಿಮಗೆ ಸೆಟ್ ಫ್ರಂಟ್ ಆಫೀಸ್ ಮ್ಯಾನೇಜ್ಮೆಂಟಲ್ಲಿ ಸಿಗುತ್ತೆ. ನೋಡ್ಬೋದು. ಅಡ್ಮಿಷನ್ಸ್ ಎಂಕ್ವೈರಿ ಕ್ಲಿಕ್ ಮಾಡಿ ಅಡ್ಮಿಷನ್ ಎಂಕ್ವೈರಿ ಆಗಿರ್ತಕ್ಕಂಥದ್ದು ಇನ್ಫಾರ್ಮೇಷನ್ ನೋಡ್ಬೋದು. ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗಿರ್ತಕ್ಕಂಥದ್ದು ನೀವು ಫಾಲೋಅಪ್ ಮಾಡುವವರೆಗೂ ಇಲ್ಲಿ ಕ್ಲಿಕ್ ಮಾಡಿದರೆ ಫಾಲೋಅಪ್ ಮಾಡಲಿಕ್ಕೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಮತ್ತು ರೆಸ್ಪಾನ್ಸನ್ನು ನೀವು ಇಲ್ಲಿ ನೋಟ್ ಡೌನ್ ಮಾಡ್ಕೊಳ್ಬೋದು. ಅದನ್ನು ಇಲ್ಲಿ ಆ್ಯಕ್ಟಿವ್ ಇರ್ತಕ್ಕಂಥದ್ದು ಆ್ಯಕ್ಟಿವಲ್ಲಿ ತೋರಿಸ್ಬೋದು. ಅದ್ರ ಜೊತೆಗೆ ಲಾಸ್ಟ್ ಆಗಿದ್ದರೆ ಲಾಸ್ಟ್ ಅಂತ ತೋರಿಸ್ಬೋದು, ಅಥವಾ ಎಂಕ್ವೈರಿಯನ್ನು ಅಡ್ಮಿಷನ್ ಕೂಡ ಆಗಿದ್ದರೆ ಅದು ಕೂಡ ಇನ್ಫಾರ್ಮೇಷನ್ಸ್ ನೀವು ಅದು ಕನ್ವರ್ಟೆಡ್ ಲೀಡ್ಸಲ್ಲಿ ತೋರಿಸ್ಬೋದು. ಅದ್ರ ಜೊತೆಗೆ ಇಲ್ಲಿ ಆ್ಯಡ್ ಅಂತ ಏನು ಬಟನ್ ಇದೆ, ಅದು ಕ್ಲಿಕ್ ಮಾಡಿದ್ರೆ ಹೊಸ ಎಂಕ್ವೈರೀಸ್ನ ಎಂಟ್ರಿ ಮಾಡ್ಕೊಳ್ಳಿಕ್ಕೆ, ಅವ್ರ ಇನ್ಫಾರ್ಮೇಷನ್ ಎಂಟ್ರಿ ಮಾಡ್ಕೊಳ್ಳಿಕ್ಕೆ, ಮತ್ತು ಡೇಟ್, ಫಾಲೋಅಪ್ ಡೇಟು, ಕಂಪ್ಲೀಟ್ ಇನ್ಫಾರ್ಮೇಷನ್ಸ್, ಹಾಗೆ ರೆಫರೆನ್ಸಸ್ ಆ್ಯಂಡ್ ಸೋರ್ಸ್ ಇದೆ. ಇಲ್ಲಿ ಆಪ್ಷನ್ಸ್ ಒಂದು ಆಪ್ಷನ್ ತೋರಿಸ್ತಾ ಇದೆ. ನಾನು ಆಲ್ರೆಡಿ ಹೇಳಿದ ಹಾಗೆ ಸೆಟ್ ಫ್ರಂಟ್ ಆಫೀಸ್ ಮ್ಯಾನೇಜ್ಮೆಂಟಲ್ಲಿ ಇದನ್ನು ಕಸ್ಟಮೈಸೇಷನ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇತ್ತು. ನೋಡ್ಬೋದು ಇಲ್ಲಿ ಸೆಟ್ ಫ್ರಂಟ್ ಆಫೀಸ್ ಮ್ಯಾನೇಜ್ಮೆಂಟ್ ಅಂತ ಇದೆ ನೋಡಿ. ಇಲ್ಲಿ ರೆಫರೆನ್ಸಸ್ ಅಂತ ಇದೆ. ಈ ರೆಫರೆನ್ಸಸ್ ಕ್ಲಿಕ್ ಮಾಡಿದರೆ ಇಲ್ಲಿ ಪ್ರೆಸೆಂಟ್ಲಿ ಎಂಕ್ವೈರಿ ಆಫೀಸರ್ ಅಂತ ಇದೆ. ಇದು ನೀವು ಬೇರೆ ಬೇಕಾದರೂ ಕೂಡ ಟೀಚರ್ ಅಂತ ಎಂಟ್ರಿ ಮಾಡಿ ಅದನ್ನು ಇಲ್ಲಿ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿ ಸೇವ್ ಅಂತ ಮಾಡಿದರೆ ಇಲ್ಲಿ ಟೀಚರ್ ಅಂತ ಆಪ್ಷನ್ಸ್ ಕೂಡ ಬರ್ತಾಯಿದೆ. ಸೊ ನೀವು ಎಷ್ಟು ನಿಮಗೆ ಯಾವ್ಯಾವ ರಿಲೇಟೆಡ್ ಇದೆ ಅದನ್ನು ಎಂಟ್ರಿ ಮಾಡಿಕೊಂಡು ಇಲ್ಲಿ ನೀವು ಬೇಕಾದರೆ ರೆಫರೆನ್ಸ್ ಚೆಕ್ ಮಾಡ್ಬೋದು. ಇವಾಗ ಟೀಚರ್ಸು ಆ್ಯಂಡ್ ಎಂಕ್ವೈರಿ ಆಫೀಸರ್ ಅಂತ ಎರಡೂ ಬರ್ತಾಯಿದೆ. ಅದೇ ರೀತಿ ಸೋರ್ಸಸ್ ಇರ್ಬೋದು, ಕ್ಲಾಸಸ್ ಇರ್ಬೋದು, ಇವೆಲ್ಲ ಎಂಟ್ರಿ ಮಾಡ್ಕೊಳ್ಳಿಕ್ಕೆ ಸಪ್ರೇಟ್ ಪ್ಲೇಸಲ್ಲಿ ಆಪ್ಷನ್ಸ್ ಇದೆ. ವಿಸಿಟರ್ ಬುಕ್ ಕೂಡ ಹಾಗೆ ಕ್ಲಿಕ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಯಾರು ಮೀಟ್ ಮಾಡಲಿಕ್ಕೆ ಬಂದಿದ್ದಾರೆ ಅವರ ಇನ್ಫಾರ್ಮೇಷನ್ಸ್ ಎಂಟ್ರಿ ಮಾಡ್ಕೊಳ್ಳಿಕ್ಕೆ, ಸೊ ಏನು ಪರ್ಪಸ್ ಮೇಲೆ ಬಂದಿದ್ದಾರೆ, ಯಾರ ಜೊತೆ ಮೀಟ್ ಮಾಡಲಿಕ್ಕೆ ಬಂದಿದ್ದಾರೆ, ಆ ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನು ಇಲ್ಲಿ ನೀವು ಎಂಟ್ರಿ ಮಾಡ್ಕೊಳ್ಬೋದು. ಸೊ ಹಾಗೆ ಇನ್ ಟೈಮ್ ಮತ್ತು ಔಟ್ ಟೈಮ್ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್, ಯಾವುದಾದ್ರೂ ID ಕಾರ್ಡ್ ಏನಾದರೂ ನೀವು ಅಟ್ಯಾಚ್ಮೆಂಟ್ ತೊಗೊಳ್ಬೇಕು ಅಂದರೆ ಕೂಡ ನೀವು ವಿಸಿಟರ್ ಪಾಸ್ ಥರ ಇದು ವರ್ಕ್ ಆಗುತ್ತೆ. ಅವ್ರ ಇನ್ಫಾರ್ಮೇಷನ್ ಮತ್ತು ಅವ್ರದ್ದು ಒಂದು ಡಾಕ್ಯುಮೆಂಟ್ ಕೂಡ ನಿಮ್ಮ ಹತ್ರ ಇದ್ದಿರುತ್ತೆ. ಸೊ ಪರ್ಪಸ್ ಕೂಡ ನೀವು ಯಾರ ಜೊತೆಗೆ ಮೀಟ್ ಮಾಡಲಿಕ್ಕೆ ಬಂದಿದ್ದಾರೆ, ಸ್ಟೂಡೆಂಟ್ ಇರ್ಬೋದು, ಸ್ಟಾಫ್ ಇರ್ಬೋದು, ಅವರ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ನಿಮ್ಮ ಹತ್ರ ಇರ್ತಾ ಇರುತ್ತೆ. ಔಟ್ ಟೈಮನ್ನು ಎಸ್ಟಿಮೇಟೆಡ್ ಆಗಿ ಹಾಕ್ಕೊಂಡು ಆಮೇಲೆ ಔಟ್ ಆಗಿರ್ತಕ್ಕಂಥ ಟೈಮನ್ನು ನೀವು ಎಕ್ಸಾಕ್ಟ್ಲಿ ಎಡಿಟ್ ಮಾಡ್ಕೊಳ್ಬೋದು. ಎಡಿಟ್ ಮಾಡಿಕೊಂಡು ಸೇವ್ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಸಾಫ್ಟ್ವೇರಲ್ಲಿ ಅಪ್ಡೇಟ್ ಆಗುತ್ತೆ. ಆ ಇನ್ಫಾರ್ಮೇಷನ್ ಆ್ಯಕ್ಯುರೇಸಿ ಆಗಿ ನಿಮಗೆ ಸಿಗುತ್ತೆ. ಈ ಥರ ನೋಡ್ಬೋದು. ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗ್ತಾ ಇದೆ, ಇನ್ ಟೈಮು, ಔಟ್ ಟೈಮ್, ಡೇಟು. ಸೊ ಆ ಇನ್ಫಾರ್ಮೇಷನ್ಸನ್ನು ಇಲ್ಲಿ ಎಂಟ್ರಿ ಮಾಡ್ಕೋಬೋದು. ಈ ಮಾಡೆಲ್ನ ನಿಮ್ಮ ರಿಸೆಪ್ಷನಿಸ್ಟ್ ಇರ್ಬೋದು, ನೀವು ಯಾರಿಗೆ ಅಸೈನ್ ಮಾಡಿರ್ತಕ್ಕಂಥ ಈ ಮಾಡೆಲ್ಸನ್ನು ಅವರು ಹ್ಯಾಂಡಲ್ ಮಾಡ್ಬೋದು. ಯಾವ ಸ್ಟಾಫ್ ಕೂಡ ನೀವು ಹ್ಯಾಂಡಲ್ ಮಾಡ್ಬೋದು, ಯಾಕೆಂದರೆ ನೀವು ಪರ್ಮಿಷನ್ ಕೊಟ್ಟರಷ್ಟೇ. ಸೆಕೆಂಡ್ ಒಂದು ಇದು ಫೋನ್ ಕಾಲ್ ಲಾಗ್ ಅಂತ. ಈ ಫೋನ್ ಕಾಲ್ ಲಾಗ್ ಅಂದರೆ ನಿಮ್ಮ ರಿಸೆಪ್ಷನಿಂದ ಯಾವುದೇ ಒಂದು ಕಾಲ್ ಇನ್ಫಾರ್ಮೇಷನ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬೋದು. ಇನ್ಕಮಿಂಗ್ ಇರ್ಬೋದು, ಔಟ್ಗೋಯಿಂಗ್ ಇರ್ಬೋದು. ಆ ಇನ್ಫಾರ್ಮೇಷನ್ ಎಂಟ್ರಿ ಮಾಡ್ಕೊಂಡಿರ್ತಕ್ಕಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗುತ್ತೆ. ಸೊ ಅವರಿಗೆ ಕಾಲ್ ಡ್ಯೂರೇಷನ್ ಎಷ್ಟು ಮಾತಾಡಿದ್ದಾರೆ, ಸೊ ಯಾರಿಗೆ ಮಾತಾಡಿದ್ದಾರೆ, ಅದರ ಇನ್ಫಾರ್ಮೇಷನ್ ನಿಮಗೆ ಈಸಿಲಿ ಸಿಗುತ್ತೆ. ಕಂಪ್ಲೀಟ್ಲಿ ಇದು ಮ್ಯಾನ್ಯುವಲ್ ಇರುತ್ತೆ. ಯಾವುದಾದ್ರೂ ನೋಟ್ ಇದ್ದರೆ ನೋಟನ್ನು ಕೂಡ ಎಂಟ್ರಿ ಮಾಡ್ಕೋಬೋದು. ಸೊ ಪೋಸ್ಟಲ್ ಡಿಸ್ಪ್ಯಾಚ್ ಅಂತ ಇದೆ ಥರ್ಡ್ ಆಪ್ಷನು. ಪೋಸ್ಟಲ್ ಡಿಸ್ಪ್ಯಾಚ್ ಅಂದರೆ ನಿಮ್ಮ ಏನು ಇನ್ವರ್ಡ್ ಔಟ್ವರ್ಡ್ ಅಂತ ಕರೀತಾರೆ. ಈ ನಿಮ್ಮ ಪ್ರತಿಯೊಂದು ಪೋಸ್ಟನ್ನು ನಿಮ್ಮ ಒಂದು ಸ್ಕೂಲ್ ಕಾಲೇಜಿಂದ ಯಾವ ಒಂದು ಪೋಸ್ಟ್ ಹೊರಗಡೆ ಹೋಗ್ತಾ ಇದೆ, ಯಾವ ಒಂದು ಪೋಸ್ಟ್ ರಿಸೀವ್ ಆಗ್ತಾ ಇದೆ, ಆ ಕಂಪ್ಲೀಟ್ ಇನ್ಫಾರ್ಮೇಷನ್. ಈ ಪೋಸ್ಟಲ್ ರಿಸೀವ್ ಆ್ಯಂಡ್ ಪೋಸ್ಟಲ್ ಡಿಸ್ಪ್ಯಾಚ್ ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ವಿತ್ ಅಟ್ಯಾಚ್ಮೆಂಟ್ ಇರುತ್ತೆ. ನಿಮಗೆ 6 ಮಂತ್ ಅಥವಾ 1 ಇಯರ್ ಆದಮೇಲೆ ಕೂಡ ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಈಸಿಲಿ ಸಿಗಿಬಿಡುತ್ತೆ. ಅದೇ ಹಾಗೆ ಕಂಪ್ಲೇನ್ ಅಂತ ಒಂದು ಆಪ್ಷನ್ ಇದೆ. ಈ ಕಂಪ್ಲೇನ್ ಅನ್ನೋದು ಸ್ಟೂಡೆಂಟ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಯಾರೇ ಒಬ್ಬ ಕಂಪ್ಲೇನನ್ನು ಕೊಡಬೇಕು ಅಂತಂದರೆ ಡೈರೆಕ್ಟ್ಲಿ ನಿಮ್ಮ ವೆಬ್ಸೈಟ್ ಮುಖಾಂತರ ಈ ಕಂಪ್ಲೇಂಟನ್ನು ರೈಸ್ ಮಾಡ್ಬೋದು. ಅದು ನಿಮ್ಮ ಸೂಪರ್ ಅಡ್ಮಿನ್ಗೆ ಎಕ್ಸೆಸ್ ಇರುತ್ತೆ. ಆ ಇನ್ಫಾರ್ಮೇಷನ್ಸ್ ನಿಮಗೆ
ಇಟ್ಕೊಂಡು ನೀವು ಅದರ ಈ ಕಂಪ್ಲೀಟ್ ಒಂದು ಟ್ರ್ಯಾಕನ್ನು ಇಲ್ಲಿ ಇಡ್ಬೋದು. ಕಂಪ್ಲೇಂಟ್ ಬಾಕ್ಸ್ ಥರ ವರ್ಕ್ ಆಗುತ್ತೆ. ಅದೇ ರೀತಿ ನಿಮಗೆ ಯಾರಾದರೂ ಕಂಪ್ಲೇಂಟ್ ಕೊಡಬೇಕು ಅಂತಂದರೆ ಡೈರೆಕ್ಟ್ಲಿ ರಿಸೆಪ್ಷನಿಸ್ಟ್ ಹತ್ರ ಬಂದು ಅವರು ಕೂಡ ಕಂಪ್ಲೇಂಟ್ನ ರೈಸ್ ಮಾಡಲಿಕ್ಕೆ ಆಪ್ಷನ್ಸ್ ಬರುತ್ತೆ. ಈ ರೀತಿ ಫ್ರಂಟ್ ಆಫೀಸ್ ಮ್ಯಾನೇಜ್ಮೆಂಟಲ್ಲಿ ಇರ್ತಕ್ಕಂಥ ಕಂಪ್ಲೀಟ್ ಮಾಡಲ್ಸ್ ಬಗ್ಗೆ ನೀವು ಇನ್ಫಾರ್ಮೇಷನ್ಸ್ ತಿಳ್ಕೊಳ್ಬೋದು. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ಸನ್ನು ಕೊಟ್ಟಿರ್ತೀವಿ, ಆ ನಂಬರ್ಸ್ಗೆ ಕರೆ ಮಾಡಿ ತಿಳಿಸ್ಬೋದು. ಥ್ಯಾಂಕ್ ಯು ಸೋ ಮಚ್.